ಇಲ್ಲ ನೋಡಿ, ಎಲ್ಲಾನು ಕೂಡ ಈಗ ಒಂದು ಸಮಗ್ರವಾಗಿ ನಾವು ಮಾಡಬೇಕಂತ ಇದೆ. ಈಗ ನನ್ನ ಖಾತೆಯಲ್ಲಿ ಇ ಗವರ್ನೆನ್ಸ್ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಜವಾಬ್ದಾರಿ ಕೊಟ್ಟಿದ್ದಾರೆ. ಸೊ ಖಂಡಿತವಾಗಿ ಇ ಗವರ್ನೆನ್ಸ್ ಇರ್ಬೋದು, IT BT ಇರ್ಬೋದು, ಹೋಮ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತು ಸೈಬರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇವೆಲ್ಲನೂ ಕೂಡ ಒಳಗೂಡಿಸ್ಬಿಟ್ಟೆ ನಾವು ಒಂದು ನೀತಿಯನ್ನು ತರಬೇಕಾಗುತ್ತೆ. ಯು ಕೆನಾಟ್ ಆ್ಯಕ್ಟ್ ಸಪ್ರೇಟ್ಲಿ, ನೀವು ಹೇಳ್ದಂಗೆ. ಯಾಕಂದರೆ ಇಲ್ಲ ಅದೆಲ್ಲ ಏನು ಫ್ರಿಕ್ಷನ್ ಇಲ್ಲ. ಇವ್ರೆ ನೀವೇ ಹೇಳ್ತೀರ, ಎಲ್ಲ ಚೆನ್ನಾಗಿ ಎಲ್ಲ ನನ್ನ ಪ್ರೆಸೆಂಟೇಷನ್ ಕೊಟ್ಟರು. ಕೇಳಿ ಸಿ, ಅದು ಯಾರ್ದು ವೈಯಕ್ತಿಕ ಏನಿದೆ ನನಗೆ ಗೊತ್ತಿಲ್ಲ. ಐ ಆಮ್ ದೇ ವಿಲ್ ರಿಪೋರ್ಟ್ ಟು ಮೀ. ನಾನೇ ಹೋಮ್ ಮಿನಿಸ್ಟರ್, ಬಿಡಿ, ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೇನೆ. ಸಿ ಆಲ್ ದ ಅಂಥದ್ದು ಏನಾದರೂ ನ್ಯೂನತೆಗಳಿದೆ ಅದನ್ನು ಸರಿಪಡಿಸ್ತೀವಿ. ಬಟ್ ಸಿನ್ಸ್ ಐ ಆಮ್ ಆ್ಯಂಕರಿಂಗ್, ಈಗ ಮೊದಲನೇ ಬಾರಿಗೆ ಇ ಗವರ್ನೆನ್ಸು, IT BT, ಹೋಮ್ ಮಿನಿಸ್ಟ್ರಿ ಒಂದೇ ಖಾತೆಯಾಗಿ, ಅಂದರೆ ಒಂದೇ ಮಂತ್ರಿಗಳ ಹತ್ರ ಇದೆ. ಸಮಗ್ರವಾದಂಥ ಒಂದು ನೀತಿ ತರಬೇಕಂದ್ರೆ ತರ್ತೀವಿ. ಅದು ಯಾವುದೇ ಕೋಆರ್ಡಿನೇಷನಲ್ಲಿ ಗ್ಯಾಪ್ಸ್ ಇರಲಾರ್ದಂಗೆ ನಾನು ನೋಡ್ಕೋತೀನಿ. ಇಂಟ್ರೆಸ್ಟ್ ರೇಟ್ ಅಂದರೆ ಕೇರಳ ಎಷ್ಟು ಅದೇ ಈಗ ನೀವು ಕೂಡ ನೋಡಿದ್ರೆ ಕಾಡುಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಒಂದು ಮಗು ಡೆತ್ ಆಗುತ್ತೆ, ತಾಯಿ ಮರ್ಡರ್ ಮಾಡುವಂಥ ವಿಚಾರ. ಆದರೆ 3 ತಿಂಗಳಾದವರು ಕೂಡ ಪೊಲೀಸರು ಆದ್ಮೇಲೆ ಆಕ್ಷನ್ ತಗೊಳ್ಳಿಲ್ಲ. ಈಗ ಅವ್ರ ಮೇಲೆ ನೋಡಿ, ಅದು ನಾನು ಕೂಡ ನೋಡಿ, ಒಂದು ಚಾರ್ಜ್ ಶೀಟ್ನಲ್ಲಿ ಆಗ್ತಾ ಇರುವಂಥ ವಿಳಂಬಗಳಿರ್ಬೋದು ಅಥವಾ ಕನ್ವಿಕ್ಷನ್ ರೇಟ್ಗಳು ಇರ್ಬೋದು, ಅದನ್ನು ನಾನು ನಾಡಿದ್ದು ಮೀಟಿಂಗ್ ಕರ್ತೀನಿ. ಇಲ್ಲ, ಒಂದು ನಿಮಿಷ. ಇಟ್ ಈಸ್ ನಾಟ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಇದು ಕೇಸ್ ಅಂತಲ್ಲ. ನನಗೂ ಸಾಕಷ್ಟು ಜನ ಸಾರ್ವಜನಿಕರು ಇವರು ಬೆಳಿಗ್ಗೆ ಬಂದಾಗಿ ಸರ್ ಕೇಸ್ ಆಗಿದೆ, ಇನ್ನು ಚಾರ್ಜ್ ಶೀಟ್ ಆಗ್ತಾ ಇಲ್ಲ ಅಂತ ಸಾಕಷ್ಟು ಜನ ಹೇಳಿದ್ರು. ಅಂಥದ್ದು ಎಲ್ಲೆಲ್ಲಿ ಯಾವ್ಯಾವ ಸ್ಟೇಷನ್ನಲ್ಲಿ ಇದೆ ನೋಡ್ತೀವಿ. ಇದು ಬಂದು ಸ್ಟೇಷನ್ಗೆ ಸೀಮಿತ ಇಲ್ಲ. ಇದು ಯು ವಿಲ್ ಟೇಕ್ ಆ್ಯಕ್ಷನ್. ಯಾರು ಚಾರ್ಜ್ ಶೀಟ್ನಲ್ಲಿ ವಿಳಂಬ ಮಾಡ್ತಾ ಇದ್ದಾರೆ, ಉದ್ದೇಶಪೂರ್ವಕವಾಗಿ ಅವರು ವಿಳಂಬ ಮಾಡ್ತಾ ಇದ್ದಾರೆ ಸಬ್ಮಿಟ್ ಮಾಡಲಿಕ್ಕೆ, ಅಥವಾ ಪ್ರಾಸಿಕ್ಯೂಷನ್ನಲ್ಲಿ ಏನು ತಾರತಮ್ಯಗಳಾಗ್ತವೆ ಅದೆಲ್ಲನೂ ಸರಿಪಡಿಸೋ ಜವಾಬ್ದಾರಿ ನಮ್ಮದಾಗಿದೆ. ಮುಂಬರುವ ದಿನಗಳಲ್ಲಿ ಅದೆಲ್ಲ ಸರಿಪಡಿಸ್ತೀನಿ. ಈ ಸೈಬರ್ ಕಮಾಂಡ್ ಸೆಂಟರ್ ಮತ್ತು ಸಿವಿಲ್ ಪೊಲೀಸ್ ನಡುವೆ ಈ ಫ್ರಿಕ್ಷನ್ಸ್ ಇದೆಯಲ್ಲ ಸರ್, ಅದನ್ನ ಸಾರ್ಟ್ ಔಟ್ ಮಾಡಕ್ಕೆ ನಿಮ್ಮ ಕಡೆ ಈ ಬೇರೆ ಇಲಾಖೆ ಕಮಾಂಡ್ ಸೆಂಟರ್ ಇಲ್ಲ ನೋಡಿ, ಎಲ್ಲಾನು ಕೂಡ ಈಗ ಒಂದು ಸಮಗ್ರವಾಗಿ ನಾವು ಮಾಡಬೇಕಂತ ಇದೆ. ಈಗ ನನ್ನ ಖಾತೆಯಲ್ಲಿ ಇ ಗವರ್ನೆನ್ಸ್ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಜವಾಬ್ದಾರಿ ಕೊಟ್ಟಿದ್ದಾರೆ. ಸೊ ಖಂಡಿತವಾಗಿ ಇ ಗವರ್ನೆನ್ಸ್ ಇರ್ಬೋದು, IT BT ಇರ್ಬೋದು, ಹೋಮ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತು ಸೈಬರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇವೆಲ್ಲನೂ ಕೂಡ ಒಳಗೂಡಿಸ್ಬಿಟ್ಟೆ ನಾವು ಒಂದು ನೀತಿಯನ್ನು ತರಬೇಕಾಗುತ್ತೆ. ಯು ಕೆನಾಟ್ ಆ್ಯಕ್ಟ್ ಸಪ್ರೇಟ್ಲಿ, ನೀವು ಹೇಳ್ದಂಗೆ. ಯಾಕಂದರೆ ಇಲ್ಲ ಅದೆಲ್ಲ ಏನು ಫ್ರಿಕ್ಷನ್ ಇಲ್ಲ. ಇವ್ರೆ ನೀವೇ ಹೇಳ್ತೀರ, ಎಲ್ಲ ಚೆನ್ನಾಗಿ ಎಲ್ಲ ನನ್ನ ಪ್ರೆಸೆಂಟೇಷನ್ ಕೊಟ್ಟರು. ಕೇಳಿ ಸಿ, ಅದು ಯಾರ್ದು ವೈಯಕ್ತಿಕ ಏನಿದೆ ನನಗೆ ಗೊತ್ತಿಲ್ಲ. ಐ ಆಮ್ ದೇ ವಿಲ್ ರಿಪೋರ್ಟ್ ಟು ಮೀ. ನಾನೇ ಹೋಮ್ ಮಿನಿಸ್ಟರ್, ಬಿಡಿ, ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೇನೆ. ಸಿ ಆಲ್ ದ ಅಂಥದ್ದು ಏನಾದರೂ ನ್ಯೂನತೆಗಳಿದೆ ಅದನ್ನು ಸರಿಪಡಿಸ್ತೀವಿ. ಬಟ್ ಸಿನ್ಸ್ ಐ ಆಮ್ ಆ್ಯಂಕರಿಂಗ್, ಈಗ ಮೊದಲನೇ ಬಾರಿಗೆ ಇ ಗವರ್ನೆನ್ಸು, IT BT, ಹೋಮ್ ಮಿನಿಸ್ಟ್ರಿ ಒಂದೇ ಖಾತೆಯಾಗಿ, ಅಂದರೆ ಒಂದೇ ಮಂತ್ರಿಗಳ ಹತ್ರ ಇದೆ. ಸಮಗ್ರವಾದಂಥ ಒಂದು ನೀತಿ ತರಬೇಕಂದ್ರೆ ತರ್ತೀವಿ. ಅದು ಯಾವುದೇ ಕೋಆರ್ಡಿನೇಷನಲ್ಲಿ ಗ್ಯಾಪ್ಸ್ ಇರಲಾರ್ದಂಗೆ ನಾನು ನೋಡ್ಕೋತೀನಿ. ಇಂಟ್ರೆಸ್ಟ್ ರೇಟ್ ಅಂದರೆ ಕೇರಳ ಎಷ್ಟು ಅದೇ ಈಗ ನೀವು ಕೂಡ ನೋಡಿದ್ರೆ ಕಾಡುಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಒಂದು ಮಗು ಡೆತ್ ಆಗುತ್ತೆ, ತಾಯಿ ಮರ್ಡರ್ ಮಾಡುವಂಥ ವಿಚಾರ. ಆದರೆ 3 ತಿಂಗಳಾದವರು ಕೂಡ ಪೊಲೀಸರು ಆದ್ಮೇಲೆ ಆಕ್ಷನ್ ತಗೊಳ್ಳಿಲ್ಲ. ಈಗ ಅವ್ರ ಮೇಲೆ ನೋಡಿ, ಅದು ನಾನು ಕೂಡ ನೋಡಿ, ಒಂದು ಚಾರ್ಜ್ ಶೀಟ್ನಲ್ಲಿ ಆಗ್ತಾ ಇರುವಂಥ ವಿಳಂಬಗಳಿರ್ಬೋದು ಅಥವಾ ಕನ್ವಿಕ್ಷನ್ ರೇಟ್ಗಳು ಇರ್ಬೋದು, ಅದನ್ನು ನಾನು ನಾಡಿದ್ದು ಮೀಟಿಂಗ್ ಕರ್ತೀನಿ. ಇಲ್ಲ, ಒಂದು ನಿಮಿಷ. ಇಟ್ ಈಸ್ ನಾಟ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಇದು ಕೇಸ್ ಅಂತಲ್ಲ. ನನಗೂ ಸಾಕಷ್ಟು ಜನ ಸಾರ್ವಜನಿಕರು ಇವರು ಬೆಳಿಗ್ಗೆ ಬಂದಾಗಿ ಸರ್ ಕೇಸ್ ಆಗಿದೆ, ಇನ್ನು ಚಾರ್ಜ್ ಶೀಟ್ ಆಗ್ತಾ ಇಲ್ಲ ಅಂತ ಸಾಕಷ್ಟು ಜನ ಹೇಳಿದ್ರು. ಅಂಥದ್ದು ಎಲ್ಲೆಲ್ಲಿ ಯಾವ್ಯಾವ ಸ್ಟೇಷನ್ನಲ್ಲಿ ಇದೆ ನೋಡ್ತೀವಿ. ಇದು ಬಂದು ಸ್ಟೇಷನ್ಗೆ ಸೀಮಿತ ಇಲ್ಲ. ಇದು ಯು ವಿಲ್ ಟೇಕ್ ಆ್ಯಕ್ಷನ್. ಯಾರು ಚಾರ್ಜ್ ಶೀಟ್ನಲ್ಲಿ ವಿಳಂಬ ಮಾಡ್ತಾ ಇದ್ದಾರೆ, ಉದ್ದೇಶಪೂರ್ವಕವಾಗಿ ಅವರು ವಿಳಂಬ ಮಾಡ್ತಾ ಇದ್ದಾರೆ ಸಬ್ಮಿಟ್ ಮಾಡಲಿಕ್ಕೆ, ಅಥವಾ ಪ್ರಾಸಿಕ್ಯೂಷನ್ನಲ್ಲಿ ಏನು ತಾರತಮ್ಯಗಳಾಗ್ತವೆ ಅದೆಲ್ಲನೂ ಸರಿಪಡಿಸೋ ಜವಾಬ್ದಾರಿ ನಮ್ಮದಾಗಿದೆ. ಮುಂಬರುವ ದಿನಗಳಲ್ಲಿ ಅದೆಲ್ಲ ಸರಿಪಡಿಸ್ತೀವಿ.